ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಅಮರ ಸುಳ್ಯ ಬಂಡಾಯ. ಏನು ಪ್ರಮುಖವಾಗಿ ಇತ್ತೀಚಿನ ಒಂದು ಪ್ರಶ್ನೆ ಪತ್ರಿಕೆಗಳಿಗೆ ಪ್ರಮುಖ ಬಂಡಾಯಗಳ ಬಗ್ಗೆ, ದಂಗೆಗಳ ಬಗ್ಗೆ, ಅವುಗಳ ನಾಯಕತ್ವದ ಬಗ್ಗೆ ಏನು ಮಾಡ್ತಾ ಹೋಗ್ತಾರೆ, ಚರ್ಚೆಯನ್ನು ಕೇಳ್ತಾ ಹೋಗ್ತಾರೆ. ಈ ಹಿಂದೆ ಕೂಡ KE ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು 4 ಬಂಡಾಯಗಳ ನಾಯಕರು ಯಾರು ಎಂಬುದನ್ನು ಹೊಂದಿಸಿ ಬರೆಯರಲ್ಲಿ ಪ್ರಶ್ನೆಯನ್ನು ಕೇಳಿದರು. ಈ ಒಂದು ಅಮರ ಸುಳ್ಯ ಬಂಡಾಯದ ನೇತೃತ್ವ ಯಾರು ಹೊಂದಿದ್ರಪ್ಪ ಅಂದ್ರೆ ಪುಟ್ಟಬಸಪ್ಪ ಅನ್ನೋರು ಹೊಂದಿದ್ರು. ಅವ್ರ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದು ಅಮರ ಸುಳ್ಯ ಎಂಬ ಬಂಡಾಯವು ಮೂಲತಃ ಇದು ರೈತ ಬಂಡಾಯ ಆಗಿರೋದನ್ನು ಕಾಣ್ತಾ. ಈ ಒಂದು ಹಿನ್ನೆಲೆಯೊಳಗೆ 1835 ಮತ್ತು 37ರ ಒಂದು ಅವಧಿಯೊಳಗೆ ಕರಾವಳಿ ಮತ್ತು ಕೊಡಗು ಪ್ರಾಂತ್ಯದಲ್ಲಿ ಕಂಡುಬಂದಂಥ ಹೋರಾಟಗಳಲ್ಲಿ ಇದನ್ನೇನು ಮಾಡ್ಬೋದು, ಗುರುತಿಸಬಹುದು. ಅಂದ್ರೆ ಅಮರ ಸುಳ್ಯ ಬಂಡಾಯ ಎಂಬುದು ಮೂಲತಃ ಇದು ಒಂದು ರೈತ ಬಂಡಾಯ ಅನ್ನೋದು ಕಾಣ್ತಾ ಹೋಗ್ತದೆ. ಈ ಒಂದು ಬಂಡಾಯವು 1835ರಿಂದ 37ರ ಅವಧಿಯಲ್ಲಿ ಕರಾವಳಿ ಮತ್ತು ಕೊಡಗು ಪ್ರಾಂತ್ಯದಲ್ಲಿ ಈ ಒಂದು ಹೋರಾಟವನ್ನು ಕಾಣ್ತಾ ಹೋಗ್ಬೋದು. ಏನು ಆ ಕೊಡಗಿನಲ್ಲಿ ಆಳ್ವಿಕೆಯನ್ನು ನಡೆಸುತ್ತಿದ್ದಂಥ ಆಲೇರಿ ರಾಜವಂಶದ ಚಿಕ್ಕವೀರ ರಾಜೇಂದ್ರನು ಬ್ರಿಟಿಷರು 1834ರಲ್ಲಿ ಪದಚ್ಯುತಗೊಳಿಸ್ತಾ ಹೋಗ್ತಾರೆ. ಅಂದ್ರೆ ಏನು ಆ ಕೊಡಗಿನಲ್ಲಿ ಒಂದು ಆಳ್ವಿಕೆ ಮಾಡ್ತಾ ಇತ್ತು. ಯಾವ ವಂಶ? ಆಲೇರಿ ರಾಜವಂಶ ಆಳ್ವಿಕೆ ಮಾಡ್ತಾಯಿತ್ತು. ಆ ಆಲೇರಿ ರಾಜವಂಶದ ಚಿಕ್ಕವೀರ ರಾಜೇಂದ್ರನನ್ನು ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ, 1834ರಲ್ಲಿ ಪದಚ್ಯುತಗೊಳಿಸಿ ಏನು ಮಾಡ್ತಾರೆ, ಅವನನ್ನು ಬೆಂಗಳೂರಿನ ಮೂಲಕ ವೆಲ್ಲೂರಿಗೆ ತರುವಾಯ ಕಾಶಿಗೆ ಏನು ಮಾಡ್ತಾ ಹೋಗ್ತಾರೆ, ಸಾಗಿಸ್ತಾ ಹೋಗ್ತಾರೆ. ಈತನ ಒಂದು ಪದಚ್ಯುತಿ ಕೊಡಗಿನಲ್ಲಿ ಒಂದು ರೀತಿಯ ರಾಜಕೀಯ ಅಸಮಾಧಾನವನ್ನು ಸೃಷ್ಟಿ ಮಾಡ್ತಾ ಹೋಗ್ತದೆ. ಇದರ ವಿರುದ್ಧ ಸ್ವಾಮಿ ಅಪರಾಂಪರ, ಕಲ್ಯಾಣ ಸ್ವಾಮಿ, ಪುಟ್ಟಬಸಪ್ಪ ಸಶಸ್ತ್ರ ಬಂಡಾಯವನ್ನು ಸಂಘಟನೆಯನ್ನು ಮಾಡ್ತಾ ಹೋಗ್ತಾರೆ. ಯಾರ ವಿರುದ್ಧ? ಈ ಒಂದು ಬ್ರಿಟಿಷರ ವಿರುದ್ಧ. ಯಾರು ಈ ಚಿಕ್ಕವೀರ ರಾಜೇಂದ್ರನನ್ನು ಪದಚ್ಯುತಗೊಳಿಸಿ ಆ ಕೊಡಗಿನಲ್ಲಿ ರಾಜಕೀಯ ಅಸಮಾಧಾನ ಸೃಷ್ಟಿನೇ ಆಗ್ತೈತಿ. ಹಾಗಾಗಿ ಆ ಬ್ರಿಟಿಷರ ವಿರುದ್ಧ ಸ್ವಾಮಿ ಅಪರಾಂಪರ, ಕಲ್ಯಾಣ ಸ್ವಾಮಿ, ಪುಟ್ಟಬಸಪ್ಪ ಅವರವರು ಏನು ಮಾಡ್ತಾ ಹೋಗ್ತಾರೆ, ಸಶಸ್ತ್ರ ಬಂಡಾಯವನ್ನು ಸಂಘಟನೆಯನ್ನು ಮಾಡ್ತಾ ಹೋಗ್ತಾರೆ. ಈ ಮೂವರು ತಾವು ಕೊಡಗಿನ ಪದಚ್ಯುತ ರಾಜನ ವಂಶದವರೊಂದು ಹೇಳ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಏನು ಈ ಸ್ವಾಮಿ ಅಪರಾಂಪರ ಮತ್ತು ಕಲ್ಯಾಣ ಸ್ವಾಮಿ, ಪುಟ್ಟಬಸಪ್ಪ ಅದರಲ್ಲಿ ಇವರು ಏನು ಅಂದ್ಕೊತಾರಪ್ಪ ಅಂದ್ರೆ ಕೊಡಗಿನ ಪದಚ್ಯುತ ರಾಜನ ವಂಶದವರು ಅಂತಂದು ಹೇಳ್ಕೊಡ್ತಾ ಹೋಗ್ತಾರೆ. ಈ ಸ್ವಾಮಿ ಅಪರಾಂಪರ ಬಂಡಾಯದ ಮುಖಂಡನಾಗ್ತಾ ಹೋಗ್ತಾನೆ. ಯಾರು? ಸ್ವಾಮಿ ಅಪರಾಂಪರ ಬಂಡಾಯದ ಮುಖಂಡನಾಗ್ತಾ ಹೋಗ್ತಾನೆ. 1835ರಲ್ಲಿ ಆತನನ್ನು ಬ್ರಿಟಿಷರು ಸೆರೆ ಹಿಡಿದು ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾ ಹೋಗ್ತಾರೆ. ಕಲ್ಯಾಣ ಸ್ವಾಮಿ 1837ರಾಗ ಬಂಧಿಸಲ್ಪಡ್ತಾ ಹೋಗ್ತಾನೆ. ಅವನನ್ನೆಲ್ಲಿ ಮೈಸೂರಿನೊಳಗೆ ಇಕ್ತಾ ಹೋಗ್ತಾನೆ. ಯಾರನ್ನ? ಕಲ್ಯಾಣ ಸ್ವಾಮಿ. ಒಂದನೇದು ಸ್ವಾಮಿ ಅಪರಾಂಪರ ಬಂಡಾಯದ ಮುಖಂಡ. ಅವನನ್ನು 1835ರೊಳಗೆ ಏನು ಮಾಡ್ತಾರೆ, ಬ್ರಿಟಿಷರ್ ಸೆರೆ ಹಿಡಿದು ಏನು ಮಾಡ್ತಾರೆ, ಬೆಂಗಳೂರು ಶಿಫ್ಟ್ ಮಾಡ್ತಾರೆ. 1837ರ ಕಲ್ಯಾಣ ಸ್ವಾಮಿಯನ್ನು ಬಂಧಿಸಲ್ಪಟ್ಟು ಮೈಸೂರಿನೊಳಗೆ ಅವನನ್ನು ಶಿಫ್ಟ್ ಮಾಡ್ತಾವೆ. ಉಳ್ದಾರ ಯಾರಪ್ಪ ಅಂದ್ರೆ ಪುಟ್ಟಬಸಪ್ಪ ಅನ್ನೋರು ಉಳ್ದಿರ್ತಾರೆ. ಈ ಪುಟ್ಟಬಸಪ್ಪ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಕೆಳ ಕೊಡಗಿನ ಜನರು ಆ ಕಲ್ಯಾಣ ಸ್ವಾಮಿಯ ನಿಧಾನದ ನಂತರ, ಅಂದ್ರೆ ಕಲ್ಯಾಣ ಸ್ವಾಮಿ ಏನಾಗ್ತಾನೆ, ಮರಣವಂತ ಆಗ್ತಾನೆ. ಆ ಬಂಡಾಯವನ್ನು ಯಾರು ಮುಂದುವರಿಸ್ತಾರಪ್ಪ ಅಂದ್ರೆ ಈ ಪುಟ್ಟಬಸಪ್ಪ ಮುಂದುವರಿಸ್ತಾ ಹೋಗ್ತಾನೆ. ಒಂದನೇದು ಸ್ವಾಮಿ ಅಪರಾಂಪರ 1835ರೊಳಗೆ ಯಾರೋ ಬ್ರಿಟಿಷರು ಹಿಡಿದು ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. 1837ರೊಳಗೆ ಕಲ್ಯಾಣ ಸ್ವಾಮಿ ಇದ್ದ ಅವ್ರು ಯಾರು ಮೈಸೂರು ಶಿಫ್ಟ್ ಮಾಡ್ತಾರೆ ಬ್ರಿಟಿಷ್ ಹಿಡಿದು. ಆ ಕಲ್ಯಾಣ ಸ್ವಾಮಿ ಮರಣದ ನಂತರ ಆ ಒಂದು ಬಂಡಾಯವನ್ನು ಯಾರು ಮುಂದುವರಿಸ್ತಾರಪ್ಪ ಅಂದ್ರೆ ಪುಟ್ಟಬಸಪ್ಪ ಮುಂದುವರಿಸ್ತಾನೆ. ಆ ಒಂದು ಕೆನಡಾ ಪ್ರಾಂತ್ಯದ ಸುಳ್ಯ, ಬೆಳ್ಳಾರಿ, ಪುತ್ತೂರು ಮೊದಲಾದ ಸ್ಥಳಗಳು ಅಮರ ಸುಳ್ಯ ಬಂಡಾಯದ ಕೇಂದ್ರ ಸ್ಥಾನಗಳಾಗ್ತವೆ. ಯಾವುದು? ಸುಳ್ಯ, ಬೆಳ್ಳಾರಿ, ಪುತ್ತೂರು ಈ ಮೊದಲಾದ ಸ್ಥಳಗಳು ಅಮರ ಸುಳ್ಯದ ಬಂಡಾಯದ ಕೇಂದ್ರ ಸ್ಥಾನಗಳಾಗ್ತವೆ. ಆ ಸುಳ್ಯದ ರೈತನೋರ್ವ ಆ ಕೊಡಗಿನ ಶನಿವಾರ ಸಂತೆಯ ಪುಟ್ಟಬಸಪ್ಪ ಎಂಬ ರೈತನನ್ನು ಕಲ್ಯಾಣ ಸ್ವಾಮಿಯನ್ನಾಗಿ ಆರಿಸಿದ್ದು ಇವನು ತನ್ನನ್ನು ಸ್ವಾಮಿ ಅಪರಾಂಪರ ಎಂದು ಕರೆದುಕೊಂಡಿದ್ದು ಸ್ವಾರಸ್ಯಕರ ಮಾತ್ರವಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಯಾವ ರೀತಿಯಪ್ಪ ಅಂದ್ರೆ ಈ ಒಂದು ಸುಳ್ಯದ ಒಬ್ಬ ರೈತ ಕೊಡಗಿನ ಶನಿವಾರ ಸಂತೆಯ ಒಂದು ಪುಟ್ಟಬಸಪ್ಪ ಎಂಬ ರೈತನನ್ನು ಈ ಕಲ್ಯಾಣ ಸ್ವಾಮಿಯನ್ನಾಗಿ ಆರಿಸಿದ್ದು ಇವನು ತನ್ನನ್ನು ಸ್ವಾಮಿ ಅಪರಾಂಪರ ಅಂತಂದು ಕರೆಕೊಳ್ತಾ ಹೋಗ್ತಾನೆ. ಜೊತೆಗೆ ಆ ಚಲನಶೀಲತೆಯನ್ನು ಪುಷ್ಟೀಕರಿಸುತ್ತದೆ.
ಈ ಘಟ್ಟ ಪ್ರದೇಶದಲ್ಲಿ ಈ ಬಂಡಾಯ ಪ್ರಾರಂಭ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಈ ಒಂದು ಬಂಡಾಯ ಏನಾಗ್ತೈತಿ ಪ್ರಾರಂಭ ಆಗ್ತಾ ಹೋಗ್ತೈತಿ. ಈ ಪುಟ್ಟ ಬಸಪ್ಪ ಏನು ಮಾಡ್ತಾ ಹೋಗ್ತಾನೆ, ಆ ಬಂಡುಕೋರರನ್ನು ಸಂಘಟಿಸಿ ಜನರನ್ನು ಏನು ಮಾಡ್ತಾ ಹೋಗ್ತಾನೆ, ಬೆಂಬಲರನ್ನಾಗಿ ಮಾಡ್ತಾ ಹೋಗ್ತಾನೆ. ಜೊತೆಗೆ ಆ ಬಂಡುಕೋರರ ಸರ್ಕಾರ ಸ್ಥಾಪನೆಯ ನಂತರ ತಂಬಾಕು ಮತ್ತು ಉಪ್ಪಿನ ಮೇಲಿನ ಸುಂಕವನ್ನು ರದ್ದು ಮಾಡ್ತಾ ಹೋಗ್ತಾರ. ಏನು ಈ ಬಂಡುಕೋರರ ಸರ್ಕಾರ ಸ್ಥಾಪನೆಯ ನಂತರ ತಂಬಾಕು ಮತ್ತು ಉಪ್ಪಿನ ಮೇಲಿನ ಸುಂಕವನ್ನು ರದ್ದು ಮಾಡ್ತಾ ಹೋಗ್ತಾರ ಎಂದು ಘೋಷಣೆ ಮಾಡ್ತಾ ಹೋಗ್ತಾರೆ. ಶ್ರೀಮಂತ ರೈತರು, ಪಾರುಪತ್ಯಗಾರರು, ಭೂ ಹಿಡುವಳಿದಾರರು ಆಶ್ವಾಸನೆಗಳನ್ನು ನೀಡ್ತಾ ಹೋಗ್ತಾರೆ. ಬಳ್ಳಾರಿಯಲ್ಲಿದ್ದಂಥ ಈ ಸಕ್ಕರೆ ಕಚೇರಿಗಳನ್ನು ವಶಪಡಿಸಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸುವುದು ಬಂಡಾಯದ ಪ್ರಥಮ ಹೆಜ್ಜೆ ಆಗ್ತೈತಿ. ನೋಡ್ರಿ, ಆ ಬೆಳ್ಳಾರಿಯಲ್ಲಿದ್ದಂಥ ಸರ್ಕಾರಿ ಕಚೇರಿ ಯಾವುದು, ಬ್ರಿಟಿಷರ ಸರ್ಕಾರಿ ಕಚೇರಿಯನ್ನು ವಶಪಡಿಸಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸ್ತಾ ಹೋಗ್ತಾರೆ. ಇದು ಒಂದು ರೀತಿಯ ಬಂಡಾಯದ ಪ್ರಥಮ ಹೆಜ್ಜೆ ಆಗ್ತಾ ಹೋಗ್ತೈತಿ. ಜೊತೆಗೆ ಸುಳ್ಯ ಮತ್ತು ಆಸುಪಾಸಿನಲ್ಲಿ ಸಮಾನ ಜನರಿಗೆ ಕಿರುಕುಳ ನೀಡುತ್ತಿದ್ದಂಥ ಅಮಲ್ದಾರನವರನ್ನ ಹತ್ಯೆಯನ್ನು ಮಾಡ್ತಾ ಹೋಗ್ತೈತಿ. ಇದು ಪುಟ್ಟ ಬಸಪ್ಪನ ಒಂದು ಜನಪ್ರಿಯತೆಯನ್ನು ಮತ್ತೊಟ್ಟು ಹೆಚ್ಚಿಸ್ತಾ ಹೋಗ್ತೈತಿ. ಏನು ಆ ಸುಳ್ಯ ಮತ್ತು ಆಸುಪಾಸಿನೊಳಗೆ ಒಬ್ಬ ಅಮಲ್ದಾರ ಇದ್ದ, ಭಾರಿ ಜನರಿಗೆ ಭಾರಿ ಕಿರುಕುಳ ಕೊಡ್ತಾ ಇದ್ದ. ಹಾಗಾಗಿ ಆ ಪುಟ್ಟ ಬಸಪ್ಪನು ಏನು ಮಾಡ್ತಾ ಹೋಗ್ತಾನೆ, ಆ ಅಮಲ್ದಾರನನ್ನು ಹತ್ಯೆ ಮಾಡ್ತಾ ಹೋಗ್ತಾನೆ. ಈ ಒಂದು ಹತ್ಯೆಯಿಂದ ಪುಟ್ಟ ಬಸಪ್ಪನ ಒಂದು ಬಂಡಾಯ ಮತ್ತಷ್ಟು ಜನಪ್ರಿಯತೆಯನ್ನು ಪಡ್ಕೊಳ್ತಾ ಹೋಗ್ತೈತಿ. ಇದರಿಂದಾಗಿ ಆ ಬಂಡಾಯದ ವ್ಯಾಪಕ ಪ್ರಚಾರ ಮತ್ತು ಬೆಂಬಲವನ್ನು ಪಡ್ಕೊಳ್ತಾ ಹೋಗ್ತೈತಿ. ಹೋರಾಟಗಾರರು ಪುತ್ತೂರಿನಲ್ಲಿ ಬ್ರಿಟಿಷ್ ಸೈನ್ಯವನ್ನು ಎದುರಿಸ್ತಾ ಇದ್ರು. ಇದರ ಒಂದು ಉದ್ದೇಶ ಮಂಗಳೂರನ್ನು ವಶಪಡಿಸಿಕೊಳ್ಳುವುದಾದ್ದರಿಂದ ಆ ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ, ಆ ಮಂಗಳೂರನ್ನು ರಕ್ಷಿಸುವ ಪ್ರಯತ್ನದಲ್ಲಿ ತಮ್ಮನ್ನು ತಾವು ಏನು ಮಾಡ್ತಾ ಹೋಗ್ತಾರೆ, ತೊಡಗಿಸಿಕೊಳ್ತಾ ಹೋಗ್ತಾರೆ. ಏನು ಆ ಪುತ್ತೂರಿನಿಂದ ಆ ಮಂಗಳೂರಿನ ಕಡೆಗೆ ತೆರಳಿದಂಥ ಅವರು ಪಾಣಿ ಮಂಗಳೂರು ಬಂಡವಾಳದಲ್ಲಿ ಕಾರ್ಯಾಚರಣೆಗಳನ್ನು ನಡೆಸ್ತಾ ಹೋಗ್ತಾರೆ. ಆ ಬಂಡವಾಳದ ಜೈಲು ಮತ್ತು ಖಜಾನೆಯನ್ನು ಲೂಟಿ ಮಾಡ್ತಾ ಹೋಗ್ತಾರೆ. ಇದಿಷ್ಟು ನೋಡ್ತಂಥ ಬ್ರಿಟಿಷರು ಇವನನ್ನು ಹತ್ತಿಕ್ಬೇಕಂದ್ರೆ ಬ್ರಿಟಿಷರು ಕಣ್ಣಾನೂರು, ತಲ್ಲಿಚೇರಿ, ಬಾಂಬೆಯ ಸೈನ್ಯವನ್ನು ಅಲ್ಲಿದ್ದ ಕರೆಸ್ಕೊಳ್ತಾ ಹೋಗ್ತಾರೆ. ಇದನ್ನು ಅರಿತ ಪುಟ್ಟ ಬಸಪ್ಪ ಮತ್ತು ಆತನ ಸಂಗಡಿಗರು ಸುಳ್ಯಕ್ಕೆ ಏನು ಮಾಡ್ತಾ ಹೋಗ್ತಾರೆ, ಪಾರಾಗ್ತಾ ಹೋಗ್ತಾರೆ. ಆ ಬ್ರಿಟಿಷ್ ಸೈನ್ಯ ಆ ಕೊಡಗಿನಲ್ಲಿ ಸ್ಥಳೀಯರ ಸಹಕಾರದಿಂದ ಆತನನ್ನು ಮತ್ತು ಆತನ ಸಹಚರನನ್ನು ಏನು ಮಾಡ್ತಾ ಹೋಗ್ತಾರೆ, ಸೆರೆ ಹಿಡಿತಾ ಹೋಗ್ತಾರೆ. ಸೆರೆ ಸಿಕ್ಕಂಥ ಈ ಪುಟ್ಟ ಬಸಪ್ಪ, ಲಕ್ಷ್ಮಪ್ಪ, ಬಂಗಾರಸ, ಕಿದಂಬಾಡಿ, ರಾಮಯ್ಯ ಗೌಡರು ಮತ್ತು ಗುಡ್ಡೆಮನೆ ಅಪ್ಪಯ್ಯವರನ್ನು ಏನು ಮಾಡ್ತಾ ಹೋಗ್ತಾರೆ, ಗಲಿಗೆಸ್ತಾ ಹೋಗ್ತಾರೆ. ದಂಗೆ ವಿಫಲವಾದರೂ ಕೂಡ ಸಮಕಾಲೀನವಾಗಿ ಪ್ರಾಮುಖ್ಯ ಹೊಂದಿರುವುದನ್ನು ಕಾಣ್ತಾ ಹೋಗ್ತದೆ ಮತ್ತು ಬ್ರಿಟಿಷ್ ವಿರೋಧಿಯಾಗಿತ್ತು ಎಂಬುದನ್ನು ಈ ಒಂದು ಅಮರ ಸುಳ್ಯ ಬಂಡಾಯ ಎಂಬುದು ಗೊತ್ತಾಗ್ತಾ ಹೋಗ್ತದೆ. ಇದಿಷ್ಟೇನಪ್ಪ ಅಂದ್ರೆ ಈ ಅಮರ ಸುಳ್ಯ ಬಂಡಾಯದ ಬಗ್ಗೆ ಮಾಹಿತಿ ಆಗ್ತೈತಿ. ಇಲ್ಲಿ ಪ್ರಮುಖವಾಗಿ ಪರೀಕ್ಷೆಗೆ ಏನು ಮುಖ್ಯಪ್ಪ ಅಂದ್ರೆ ಅಮರ ಸುಳ್ಯ ಬಂಡಾಯವು ಯಾರ ನೇತೃತ್ವದಲ್ಲಿ ನೋಡ್ತಾ ಹೋಗ್ತಪ್ಪ ಅಂದ್ರೆ ಸ್ವಾಮಿ ಅಪರಂಪರ ಮತ್ತು ಕಲ್ಯಾಣ ಸ್ವಾಮಿ ಮತ್ತು ಪುಟ್ಟಬಸಪ್ಪ. ಈ ಒಂದು ಇದು 1835ರಿಂದ 37 ಅವಧಿಯೊಳಗೆ ಕಾಣ್ತಾ ಇರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟು ಏನಪ್ಪ ಅಂದ್ರೆ ಅಮರ ಸುಳ್ಯ ಬಗ್ಗೆ ಬಂಡಾಯದ ಬಗ್ಗೆ ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.